ನಲ್ಲಿ ಅಧಿಕಾರ ಹಸ್ತಾಂತರ ಕಾರ್ಯಕ್ರಮ ನಡೀತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇರುವಂತದ್ದು, ನಾನು ಹಾಗೆ ಹರಿಪ್ರಸಾದ್ ಒಂದೇ ಕಾಲೇಜಿನಲ್ಲಿ ಕಲ್ತಿದ್ದವರು. ನೋಡಿ, ಇದು ಡಿಕೆ ಶಿವಕುಮಾರ್ ಅವರ ಮಾತು. ಇವತ್ತು ಹರಿಪ್ರಸಾದ್ಗೆ ಅಧಿಕಾರ ಹಸ್ತಾಂತರ ಮಾಡಿದ್ದೇನೆ, ಅಧಿಕಾರ ಹಸ್ತಾಂತರ ಮಾಡಿದ್ದು ಸಮಾಧಾನ ತಂದಿದೆ. ಸಿದ್ದರಾಮಯ್ಯನವರು ಮಾತು ಕೊಟ್ಟಂತೆ ನಡೆದುಕೊಂಡಿದ್ದಾರೆ. ನನಗೆ ಜಾತಿ ಧರ್ಮದಲ್ಲಿ ಯಾವುದೇ ನಂಬಿಕೆ ಇಲ್ಲ, ನಮಗೆ ಕಾಂಗ್ರೆಸ್ ಪಕ್ಷವೇ ಜಾತಿ ಧರ್ಮ. ಈ ಕಾರ್ಯಕ್ರಮದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಇದೆ. ಧನ್ಯವಾದಗಳು ಸರ್, ಥ್ಯಾಂಕ್ ಯು ವೆರಿ ಮಚ್. ಒಬ್ಬ ನಾಯಕನಾದವನು ಇನ್ನೊಬ್ಬ ನಾಯಕರನ್ನ ತಯಾರು ಮಾಡಬೇಕೇ ಹೊರತು ಫಾಲೋಯರ್ಸ್ನಲ್ಲ. ಅದಕ್ಕೆ ಕಾಂಗ್ರೆಸ್ ಪಕ್ಷ ಇವತ್ತು ಇದಕ್ಕೆ ಬದ್ಧವಾಗಿದೆ. ಅದಲ್ಲದೆ ನಾನು, ಹರಿಪ್ರಸಾದ್, ಸಲೀಂ ಅಹ್ಮದ್, ಇನ್ನ ಬಹಳ ಜನ ಲೀಡರ್ಸ್ ಎಲ್ಲ ಇಲ್ಲಿದ್ದೀವಿ. ವಿದ್ಯಾರ್ಥಿ ನಾಯಕರಾಗಿ ಬೆಳೆದಂತವ್ರು, ವಿದ್ಯಾರ್ಥಿ ನಾಯಕರಾಗಿ ಬಹಳ ಜನ ಇಲ್ಲಿದ್ದೀವಿ, ಸ್ಟೂಡೆಂಟ್ ಲೀಡರ್ಸ್ ಆಗಿ ಇದ್ದಂಥವ್ರು. ಇವತ್ತು ಮುಂದಕ್ಕೆ ಇದೇ ಜೂನು ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ತಾ ಇದ್ದೇವೆ. ರಾಹುಲ್ ಗಾಂಧಿ ಅವರ ಮಾರ್ಗದರ್ಶನ ಇದೆ. ಈ ವರ್ಷದಿಂದನೇ ನಮ್ಮ ಪಂಚಾಯತಿಂದ ಪಾರ್ಲಿಮೆಂಟ್ ವರೆಗೂ ನಾಯಕರುಗಳು ಬೇಕು. ಆ ನಾಯಕರುಗಳು ಬೇಕಾದ್ರೆ ವಿದ್ಯಾರ್ಥಿ ನಾಯಕರನ್ನು ಬೇಕು. ಅದಕ್ಕೆ ಮುಂದಿನ ಈ ವರ್ಷದಿಂದನೇ ವಿದ್ಯಾರ್ಥಿ ನಾಯಕರ ಚುನಾವಣೆಯನ್ನ ಎಲ್ಲ ಕಾಲೇಜ್ಗಳಲ್ಲೂ ನಡೆಸಬೇಕು ಅಂತೇಳಿ ಈ ಸರ್ಕಾರ ತೀರ್ಮಾನವನ್ನು ಮಾಡ್ತಾ ಇದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆದ್ರಿಂದ ನಮ್ಮ ಪಕ್ಷದ ವಿದ್ಯಾರ್ಥಿ ಘಟಕದ ಸಂಘಟನೆ ಇನ್ನ ಶಕ್ತಿಶಾಲಿ. ಅವತ್ತು ನಾನು ದಿನೇಶ್ ಗುಂಡೂರಾವ್ ಅವರ ಹತ್ರ ಅಧಿಕಾರವನ್ನ ತೆಗೆದುಕೊಂಡೆ. ಆ ಸಾಕ್ಷಿ ಆದ ಮೇಲೆ ಇವತ್ತು ಮತ್ತೆ ನಾನು ಇಡೀ ರಾಜ್ಯವನ್ನ ನಿಮ್ಮೆಲ್ಲರ ವಿಶ್ವಾಸದಿಂದ, ನಿಮ್ಮೆಲ್ಲರ ಸಹಕಾರದಿಂದ ನಾನು ನಿರೀಕ್ಷೆ ಮಟ್ಟದಲ್ಲಿ ಸೇವೆ ಎಷ್ಟು ಮಟ್ಟಕ್ಕೆ ಮಾಡಿದೀನೋ ಅಂತೇಳಿ ನಿಮ್ಗೆಲ್ಲ ಅರಿವಿದೆ. ಕೆಲವು ತಪ್ಪುಗಳು ಆಗಿರ್ಬೋದು, ಒಳ್ಳೆ ಕೆಲಸಗಳಾಗಿರ್ಬೋದು, ಆದರೆ ನಾನು ಶಕ್ತಿ ಮೀರಿ ನನ್ನ ಕಾರ್ಯಕರ್ತರಿಗೆ ಸೇವೆಯನ್ನು ಮಾಡಿದ್ದೇನೆ ಅಂತೇಳಿ ನನ್ನ ಆತ್ಮಕ್ಕೆ ನಾವು ವಿಶ್ವಾಸ ಇದೆ. ನಾನು ಸ್ವಲ್ಪ ಮನುಷ್ಯ, ನನ್ನ ಕೈಲಿ ಅನೇಕ ತಪ್ಪುಗಳು ಕೂಡ ಆಗಿರಬಹುದು. ನಮ್ಮ ಕಾರ್ಯಕರ್ತರ ಸೇವೆಯನ್ನು ಗುರುಸಿ ನನ್ನ ಕೈಲಾದಂತಹ ರೀತಿಯಲ್ಲಿ ಪಕ್ಷದ ಸಂಘಟನೆಯನ್ನು ಮಾಡಿ ಇವತ್ತು ರೈತರ, ಕಾರ್ಮಿಕರ, ಯುವ ಪೀಳಿಗೆಗೆ ಮತ್ತು ವಿವಿಧ ರೀತಿಯಲ್ಲಿ ನಿಮ್ಮ ಕಾರ್ಯಕರ್ತರ ಒಬ್ಬ ಮನೆಯ ಮಗನಾಗಿ ನಾನು ಒಬ್ಬ ಕಾರ್ಯಕರ್ತನ ಅಂತೇಳಿ ಇವತ್ತು ನಿಮ್ಮೆಲ್ಲರೂ ಕೂಡ ನನ್ನ ಸಾಕ್ಷಾಂಗ ನಮಸ್ಕಾರಗಳನ್ನು ಅರ್ಪಿಸಿ ಇವತ್ತು BK ಹರಿಪ್ರಸಾದ್ ಒಬ್ಬ ಹಿರಿಯ ಕಾರ್ಯಕರ್ತನಿಗೆ ನನ್ನ ಅಧಿಕಾರವನ್ನ ಹಸ್ತಾಂತರವನ್ನು ನಾನು ಮಾಡಿದ್ದೇನೆ. ಅವತ್ತು